ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಾನು ನಿಮ್ಮ ಗೆಳೆಯ ಚಿಂತನ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫೈನಲಿ ನಮ್ಮ KFI ಮತ್ತೆ ಉಸಿರಾಡ್ತಾ ಇದೆ. ತುಂಬಾ ಖುಷಿ ಆಯ್ತು. ಅಂಡ್ ನಾನು ಇವತ್ತು ಸೂ ಫ್ರಮ್ ಫಾರ್ ಸಿನಿಮಾ ನೋಡೋಕೆ ಹೋಗಿದ್ದೆ, ಥಿಯೇಟರ್ಗೆ ಹೋಗಿದ್ದೆ. ಸೊ ನನಗೆ ಅನಿಸ್ತು ಅದ್ರ ಬಗ್ಗೆ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನನಗೆ ಈ ಎಲ್ಲ ಒಂದು ಹೌಸ್ಫುಲ್ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಅಂದ್ರೆ ನಿನ್ನೆ ನಾನು ಬುಕ್ ಮಾಡೋ ಸಂಡೇಗೆಲ್ಲ ಕಡೆ ಫೀಲ್ ಆಗ್ಬಿಟ್ಟಿದೆ. ಅಂದ್ರೆ ಬಟ್ ನಾರ್ಮಲ್ ಥಿಯೇಟರ್ಸ್ ಅಲ್ಲ, ಎಲ್ಲ PVR ಗಳಲ್ಲಿ, ಮಾಲ್ಗಳಲ್ಲಿ ಎಲ್ಲಾದ್ರೂ ಫುಲ್ 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 ಹೌಸ್ಫುಲ್ ಅಂಡ್ ಎಲ್ಲ ಸಿಕ್ಕಾಪಟ್ಟೆ ಹೈಪ್ ಇದೆ ಸಿನಿಮಾಗೆ. ಸೊ ಅದು ತುಂಬಾ ಖುಷಿ ಆಯ್ತು ಈ ಸಿನಿಮಾಗೆ ಒಂದು. ಅಂಡ್ ಕಂಗ್ರಾಚುಲೇಷನ್ಸ್ ಟೀಮ್. ಅಂಡ್ ಈಗ ಪರ್ಸನ್ ನನಗೆ ಅನಿಸ್ತು ನೀವು ಹೇಳೋ ಚೆನ್ನಾಗಿದೆ ಅಂತ ನನ್ನ ರಿವ್ಯೂ, ನನ್ನ ಪರ್ಸನಲ್ ರಿವ್ಯೂ ನಾನು ಕೊಡ್ತೀನಿ. ನನಗೆ ಪರ್ಸನಲ್ ಆಗಿ ಏನು ಅನಿಸ್ತು ಅನ್ನೋದನ್ನ. ಓವರ್ ಆಲ್ ಇಟ್ಸ್ ಅ ವೆರಿ ಗುಡ್ ಫಿಲಮ್. ಇಟ್ಸ್ ಅ ಟು ಗುಡ್ ಫಿಲಮ್ ಅನ್ಬೋದು. ತುಂಬಾ ಚೆನ್ನಾಗಿತ್ತು ಸಿನಿಮಾ. ಅಂದ್ರೆ ಫಸ್ಟ್ ಎಂಟ್ವರೆಗೂ ನಿಮ್ಗೆ ಎಲ್ಲೂ ಬೋರ್ ಅಂತೂ ಹೊಡ್ಸಲ್ಲ. ಅಂಡ್ ಎಲ್ಲ ಇಡೀ ಒಂದು ಊರು ಸುತ್ತ ಇಡೀ ಊರಿನ ಜನರ ಎಲ್ಲರೂ ಸೇರಿಸ್ಕೊಂಡು ಮಾಡಿದ್ದಾರೆ. ಎಲ್ಲಾ ಕ್ಯಾರೆಕ್ಟರ್ಗೂ ಒಂದು ಐಕೋನ್ ಒಂದು ಇಂಪಾರ್ಟೆನ್ಸ್ ಇದೆ ಅಂತ ಅನಿಸ್ತು ನನಗೆ ಪರ್ಸನಲಿ. ಫಸ್ಟ್ ಹಾಫ್ ಇಂದ ಸೆಕೆಂಡ್ ಹಾಫ್ ತುಂಬಾ ಇಷ್ಟ ಆಯ್ತು. ಫಸ್ಟ್ ಹಾಫ್ ನನಗೆ ಅಂದ್ರೆ ಚೆನ್ನಾಗಿತ್ತು, ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿತ್ತು. ಬಟ್ ಅಂದ್ರೆ ಜೋಸ್ಗಳಿತ್ತು. ಬಟ್ ಕೆಲವೊಂದು ಕಡೆ ಎಲ್ಲ ಆಡಿಯನ್ಸ್ ಫುಲ್ ಬಿದ್ದು ನಗ್ತಾ ಇತ್ತು. ಬಟ್ ನನಗೆ ಪರ್ಸನಲ್ ಆಗಿ ಕೆಲವೊಂದು ಜೋಸ್ಗೆ ಅಂದ್ರೆ ಎಕ್ಸಾಜರೇಟ್ ಮಾಡಿ ನಗುವಷ್ಟು ನನಗೇನು ಅನಿಸಿಲ್ಲ. ಕೆಲವು ಬಂದಿಲ್ಲ. ಬಟ್ ಓಕೆ ಅನಿಸ್ತು. ನಗು ಇಷ್ಟೊಂದು ನಗುತ್ತರ ಇದೆಯಾ ಅಂತ ನನಗೆ ಪರ್ಸನಲ್ ಆಗಿ ಅನಿಸ್ತು. ಅದು ಬಿಟ್ಟರೆ ಬಟ್ ಇಲ್ಲಿ ಬೋರ್ ಅಂತ ಹೊಡೆದಿಲ್ಲ. ಫಸ್ಟ್ ಹಾಫ್ ನಡ್ಸ್ಕೊಂಡು ಹೋಯ್ತು ಸಿನಿಮಾನ. ಅಂಡ್ ಸೆಕೆಂಡ್ ಹಾಫ್ ಅಲ್ಲಿ ಸಿನಿಮಾ ರೈಸ್ ಆಗೋದು, ಪೀಕಿಗೆ ಹೋಗೋದು. ಅಂದ್ರೆ ಸೆಕೆಂಡ್ ಹಾಫ್ ಸ್ಲೋಲಿ ಒಂದು ಮೊಮೆಂಟಮ್ ತಗೊಂಡ ಮಧ್ಯದಲ್ಲಿ ಒಂದು ಹೊಸ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆಗುತ್ತೆ. ಆ ಕ್ಯಾರೆಕ್ಟರ್ ಇಂದ ಒಂದು ಒಳ್ಳೆ ಟರ್ನ್ ತಗೊಳುತ್ತೆ ಸಿನಿಮಾ. ಅಂಡ್ ತುಂಬಾ ಚೆನ್ನಾಗಿ ಒಂಥರ ಒಂದು ಪ್ಯಾಟರ್ನ್ ಅಲ್ಲಿ ಹೋಗ್ತಿರೋ ಸಿನಿಮಾ ಮತ್ತೊಂದು ಪ್ಯಾಟರ್ನ್ ಜಾನರ್ಗೆ ಶಿಫ್ಟ್ ಆಗುತ್ತೆ. ಅದೇ ಇಲ್ಲಿ ಒಂದು ಜಾನರ್ನ ಅವ್ರು ಎಲ್ಲ ತಲೆ ಇಟ್ಕೊಂಡು ಮಾಡಿಲ್ಲ. ಅಂದ್ರೆ ಎಲ್ಲಾ ಜಾನರ್ ಕವರ್ ಮಾಡಿದ್ದಾರೆ. ಮೇನ್ಲಿ ಕಾಮಿಡಿ, ಒಂದು ಕಾಮಿಡಿ, ಒಂದು ಹಾರರ್, ಅಂದ್ರೆ ಒಂದು ಸಣ್ಣ ಹಾರರ್, ಆಮೇಲೆ ಎಮೋಷನ್, ಆಮೇಲೆ ಮಾಸ್ ಕೂಡ. ಇಂಥ ಒಂದು ಮಾಸ್ ಒಂದು ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಫುಲ್ ಸಟಲ್ ಆಗಿ ಯಾರು ಓವರ್ ಆಕ್ಟಿಂಗ್ ಮಾಡಿಲ್ಲ ಅಂತ ಒಂದು ಮಾಸ್. ದಟ್ಸ್ ರಿಯಲಿ ಗ್ರೇಟ್ ಅನ್ಸ್ತು. ಅಂದ್ರೆ ಆ ಪೀಕ್ ಇತ್ತು. ಆ ಮಾಸ್ ಬಂದಾಗ ನಿಜವಾಗ್ಲೂ ಪೀಕ್ ಹೋಯ್ತು ಸಿನಿಮಾ. ಎಲ್ಲ ಕೂಗ್ತಾ ಇದ್ರು. ಅಂಡ್ ಮತ್ತೊಂದು ಖುಷಿ ಆಗಿದೆ ಏನಪ್ಪಾ ಅಂದ್ರೆ ನನಗೆ, ಈಗ ಎಲ್ಲಾ ಕ್ಯಾರೆಕ್ಟರ್ಸ್, ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಈಕ್ವಲ್ ಇಂಪಾರ್ಟೆನ್ಸ್ ಇದೆ. ಅಂಡ್ ಇಡೀ ಊರಿನ ಜನ ತಮ್ಮದೇ ಆದ ಒಂದು ಅಲ್ಲಿ ಒಂದು ಕ್ಯಾರೆಕ್ಟರ್ ಬಂದು ತಮ್ಮದೇ ಒಂದೇನು ಅವ್ರಿಗೊಂದು ಸ್ಪಾರ್ಕ್ ಬಿಟ್ಟು ಹೋಗ್ತಾರೆ. ಎಲ್ಲ ಕ್ಯಾರೆಕ್ಟರ್ ಬಿಟ್ಟು ಹೋಗುತ್ತೆ. ಅಂಡ್ ಮತ್ತೊಂದು ಖುಷಿ ಆಗಿದೆ ಅಂದ್ರೆ ಹಿಂದಿನ ಸಿನಿಮಾದಲ್ಲಿ ಯಾರೇ ಒಂದು ಈಗ ಒಂದು ಸೈಡ್ ಕ್ಯಾರೆಕ್ಟರ್ಸ್ ಆಗಿ ಮಾಡಿದ್ರು, ಯಾರೇ ಒಂದಿಷ್ಟು ನೋಟಬಲ್ ಕ್ಯಾರೆಕ್ಟರ್ಸ್ ಆಗಿ ಮಾಡಿದ್ರು, ಅಂತವ್ರಿಗೆ ಇಲ್ಲಿ ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದೆ. ತುಂಬಾ ಎಲ್ಲರಿಗೂ ಹೈಲೈಟ್ ಆಗುವಂತ ಕ್ಯಾರೆಕ್ಟರ್ ಸಿಕ್ತು. ಅಂದ್ರೆ ನಾವೀಗ ಅದರಲ್ಲಿ ಕಾಂತಾದಲ್ಲಿ ನಾವು ಬುಲ್ಲಾ ಅವ್ರ ಕ್ಯಾರೆಕ್ಟರ್ ನೋಡಬಹುದು. ಅವ್ರಲ್ಲಿ ರವಿ ಅಣ್ಣ ಮ್ಯಾನ್ ಕ್ರೇಜಿ. ಆ ಕ್ಯಾರೆಕ್ಟರ್ ಮಾತ್ರ ಎಲ್ಲರ ಮನಸ್ಸನ್ನು ಸೇರ್ಕೊಂಡಿದೆ. ಅಷ್ಟು ಚೆನ್ನಾಗಿ ಉಳಿಯುತ್ತೆ ಕ್ಯಾರೆಕ್ಟರ್. ಮತ್ತೆ ನಮ್ಮ ತುಮಿನಾಡು ಡೈರೆಕ್ಟರ್ ಪ್ಲಸ್ ನಮ್ದು ಆ ಮೇನ್ ಲೀಡ್ ಮಾಡಿದಲ್ಲ ಆ ಕ್ಯಾರೆಕ್ಟರ್ ಅವರು ಸತ್ಯಸಾಗರದಲ್ಲಿ ಒಂದು ಇಂಪಾರ್ಟೆಂಟ್ ಸೈಡ್ ಕ್ಯಾರೆಕ್ಟರ್ ಮಾಡಿದ್ರು. ಇಲ್ಲಿ ಅವರು ಮೈನ್ ಕ್ಯಾರೆಕ್ಟರ್ ಆಗಿ ಹೈಲೈಟ್ ಆಗಿ ಎಲ್ಲರನ್ನೂ ಫುಲ್ ರಂಜಿಸ್ತಾರೆ. ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಅಂಡ್ ಅವ್ರ ಕ್ಯಾರೆಕ್ಟರ್ ಒಂದ್ ಕಡೆ ಹೆವಿ ಪೀಕ್ ಹೋಗ್ಬಿಡುತ್ತೆ. ಅಂಡ್ ಮತ್ತೊಂದು ನನಗೆ ಅನ್ಸಿದ್ರೆ ಅದು ತಪ್ಪು ಅಂತ ತೋರಿಸ್ರು ಎಂಡಲ್ಲಿ, ಆಯ್ತಾ. ಅಂದ್ರೆ ಹೀರೋ ಕ್ಯಾರೆಕ್ಟರ್ ಐ ಡೋಂಟ್ ವಾಂಟ್ ಟು ಗಿವ್ ಎನಿ ಸ್ಪಾಯ್ಲರ್ಸ್. ಅಂಡ್ ಯಾಕಂದ್ರೆ ಮೋಸ್ಟ್ ಆಫ್ ದ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಒಂದು ಏನೋ ವುಮನೈಸಿಂಗ್ ಇರ್ಬೋದು, ಕೆಲವೊಂದು ಪಾಯಿಂಟ್ ನ ಅವ್ರೀಗ ತಪ್ಪನ್ನು ಬಿಟ್ಬಿಡ್ತಾರೆ. ಅಂದ್ರೆ ಈಗ ಓಕೆ ತಪ್ಪು ಇದು ಮಾಡಿದ್ರೆ ಏನು ಅನ್ಸಲ್ಲ ಅನ್ಸುತ್ತೆ ಹುಡುಗಿರಿಗೆ. ಈ ತರ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ. ಸ್ಟಾಪ್ ಮಾಡೋದು ಅಂದ್ರೆ ಎಕ್ಸಾಂಪಲ್ ಈಗ ಸ್ಟಾಪ್ ಮಾಡೋದನ್ನ ಫುಲ್ ಲವ್ ತರ ತೋರಿಸ್ತಾ ಇರ್ತಾರೆ. ಅದು ಆಡಿಯನ್ಸ್ ಹಿಂಗ್ ಬಂದ್ಬಿಡುತ್ತೆ. ಸ್ಟಾಪ್ ಮಾಡೋದು ಹೀರೋನೇ ಮಾಡಿದ್ರು ಗುರು, ಅದು ತಪ್ಪೇನಿದೆ. ಅದು ವಿಲನ್ ಮಾಡೋದು ತಪ್ಪಾಗುತ್ತೆ, ಹೀರೋ ಮಾಡೋದು ತಪ್ಪೇನಿದೆ ಅಂತ ಅನ್ಸುತ್ತೆ. ಆ ಒಂದು ಮೈಂಡ್ ಸೆಟ್ ನ ಇದು ಕ್ರಿಯೇಟ್ ಮಾಡಿಲ್ಲ. ಒಂದು ಹೀರೋ ಒಂದು ರಿಯಲೈಸ್ ಆಗುತ್ತೆ ತಾನು ಮಾಡಿರೋದು ತಪ್ಪು ಅಂತ ಒಂದು ರಿಯಲೈಸ್ ಆಗುತ್ತೆ. ಸೊ ಆ ಒಂದು ರಿಯಲೈಸೇಷನ್ ತೋರಿಸಿದ್ದು, ಆ ಒಂದು ಮೆಚುರಿಟಿ ಇದ್ದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತುಂಬಾ ಅವರು ಅದಕ್ಕೆ ನಿಜ ಹ್ಯಾಂಡ್ಸ್ ಆಫ್ ಅಂತ ಹೇಳ್ಬೋದು. ಯಾಕಂದ್ರೆ ಅರ್ಧ ಕಥೆ ಬಿಟ್ಟು ಹೋಗ್ತಾರೆ. ಆ ಒಂದು ಮೆಸೇಜ್ ಅರ್ಧ ಮತ್ತೆ ಹೇಳೋಗ್ತಾರೆ. ಅಂಡ್ ಎಂಟಲ್ಲಿ ಒಂದು ಮೆಸೇಜ್ ಕೂಡ ಬರುತ್ತೆ, ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ. ಅಂಡ್ ಕಡಿಮೆ ಈ ತರ ಮೆಸೇಜ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆ ಕ್ಯಾರೆಕ್ಟರ್ ತುಂಬಾ ಕರೆಕ್ಟ್ ಆಗುತ್ತೆ. ಅದೇ ಅಥವಾ ಬೇಜನ್ ಕ್ಯಾರೆಕ್ಟರ್ ಸೈಡ್ ಕ್ಯಾರೆಕ್ಟರ್ ಮಾಡ್ಕೊಂಡು ಆಮೇಲೆ ಮೇನು ಭಾನು ಅಂತ ಕ್ಯಾರೆಕ್ಟರ್ ಅವ್ರು ಮುಂದೆ ಹಳೆ ಸಿನಿಮಾಗಳೆಲ್ಲ ಸೈಡ್ ಕ್ಯಾರೆಕ್ಟರ್ ಮಾಡ್ಕೊಂಡು ಇಲ್ಲಿ ಒಂದು ಒಳ್ಳೆ ಒಂದು ಲೈಟ್ ಬರುವಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಕಾಮಿಡಿ ಕೂಡ ವರ್ಕ್ ಆಗುತ್ತೆ. ಅಂಡ್ ಮೇಲಿ ನಮ್ಮ ರಾಜ್ಬೀರ್ ಶೆಟ್ಟಿ ಅವರು ಮ್ಯಾನ್ ಕಮ್ ಆನ್, ಅವ್ರು ಯಾವ ಶೆಡ್ಸ್ ಇದ್ದಾರೆ ಒಳ್ಳೆ ಇದು ಮಾಡ್ತಾರೆ ಅಂತ ಟೈಮಲ್ಲಿ ಅವ್ರು ನಾನು ಬರೀ ಕ್ಯಾಮಿಯೋ ಬರ್ತಂತ ಸ್ಟಾರ್ಟಿಂಗ್ ಅಲ್ಲಿ ಅನ್ಕೊಂಡಿದ್ದೆ. ಅವ್ರು ಆಮೇಲೆ ಇಡೀ ಸಿನಿಮಾದಲ್ಲಿ ಇರ್ತಾರೆ. ಓವರ್ ಸಿನಿಮಾ ಅವ್ರ ಕ್ಯಾರೆಕ್ಟರ್ ಕೂಡ ಡೆವಲಪ್ ಆಗ್ತಾ ಹೋಗುತ್ತೆ. ಅಂದ್ರೆ ಹೆಂಗಿದ್ದು ಒಂಥರ ಫುಲ್ ಕಾಮಿಡಿ ಆಗಿ ಅಂತ ಬರ್ತಾ ಇರುತ್ತೆ. ಅದು ತುಂಬಾ ಖುಷಿ ಆಗತ್ತೆ ಒಂದು. ಅಂಡ್ ಅಷ್ಟೇ ಈಗ ಒಳ್ಳೆ ಪೊಸಿಷನ್ಗೆ ಹೋದವರು ಇಂತಿಂತ ಕ್ಯಾರೆಕ್ಟರ್ಸ್ ಕೂಡ ಒಂದು ಕಾಮಿಡಿ ಆಗಿ ಅಂತ ಮಾಡ್ಕೊಂಡು ಆಯ್ಕೆ ಮಾಡಿ ಏನೋ ಒಂದು ಹಿಂಜರಿಕೆ ಇದೆ ಮಾಡ್ತಾರೆ ಅಂದ್ರೆ ಖುಷಿ ಆಗುತ್ತೆ. ನಮ್ಮ ಕನ್ನಡ ಒಂದು ಡೈಲಾಗ್ ಚೆನ್ನಾಗಿತ್ತು. ಅಂಡ್ ಸಾಂಗ್ಸ್ ಗಳು ಲಿರಿಕ್ಸ್ ಚೆನ್ನಾಗಿತ್ತು. ದಿಸ್ ವಾಸ್ ಮೈ ರಿವ್ಯೂ. ಅಂಡ್ ಓವರ್ ಆಲ್ ಇದು ಒಂದು ವೆರಿ ಗುಡ್ ಸಿನಿಮಾ. ತುಂಬಾ ಚೆನ್ನಾಗಿತ್ತು. ತುಂಬಾ ನ್ಯಾಚುರಲ್ ಆಗಿ ತುಂಬಾ ಸಿಂಪಲ್ ಆಗಿ ಮಾಡಿದ್ದಾರೆ. ಎಲ್ಲೂ ಓವರ್ ಈಗ ಸಿನಿಮಾಟೋಗ್ರಫಿನೂ ಕರೆಕ್ಟ್ ಆಗಿತ್ತು. ಎಷ್ಟು ಬೇಕು ಅಷ್ಟಿತ್ತು. ಎಲ್ಲದೂ ಕರೆಕ್ಟ್ ಆಗಿ ಮ್ಯಾಚ್ ಆಯಿತು. ಫ್ಯಾಮಿಲಿ ನೋಡಬಹುದು. ಯಾವ ಡಬಲ್ ಮೀನಿಂಗ್ ಇಲ್ಲ, ಅದ್ರ ಬಗ್ಗೆ ಚಿಂತನೆ ಇಲ್ಲ. ಅದು ತುಂಬಾ ಸ್ಮಾರ್ಟ್. ಅದು ಸ್ಕ್ರಿಪ್ಟ್ ವರ್ಕರ್ ಎಫಿಷಿಯನ್ಸಿ ತೋರಿಸುತ್ತೆ. ಎಷ್ಟು ಎಫಿಷಿಯಂಟ್ ಆಗಿ ಸ್ಕ್ರಿಪ್ಟ್ ವರ್ಕರ್ ಇದ್ದಾರೆ ಅಂದ್ರೆ ಏನು ಡಬಲ್ ಮೀನಿಂಗ್ ಇದೆ ಈಗಿನ ಕಾಲದಲ್ಲಿ ಅಂತ ಮಾಡೋದು ದಟ್ ಇಸ್ ತುಂಬಾ ಕಷ್ಟ. ಅಂದ್ರೆ ಯೂಸ್ ಮಾಡೇ ಮಾಡ್ತಾರೆ. ಅಂತ ಟೈಮಲ್ಲಿ ಫುಲ್ ನ್ಯಾಚುರಲ್ ಆಗಿ ಸಿಚುವೇಶನ್ ಕಾಮಿಡಿ ತೋರಿಸ್ಕೊಂಡು ಎಲ್ಲೂ ಡಬಲ್ ಮೀನಿಂಗ್ ಮಾಡಿದ
ಮಾಡಿದಾರಲ್ಲ ದಟ್ಸ್ ರಿಯಲಿ ಗ್ರೇಟ್ ಅಂತ ಹೇಳ್ಬೋದು. ಸ್ಕ್ರಿಪ್ಟ್ ರೈಟ್ ಒಂದು ಹ್ಯಾಟ್ಸ್ ಆಫ್. ಸ್ಕ್ರಿಪ್ಟ್ ರೈಟ್ ಚೆನ್ನಾಗಿದ್ರೆ ಅಂಡ್ ಮೇನ್ಲಿ ಆಕ್ಟರ್ಸ್ ಟೈಮಿಂಗ್ ತುಂಬಾ ಚೆನ್ನಾಗಿತ್ತು ಎಲ್ಲದು. ಆ ಟೈಮಿಂಗ್ ಮೇಲೆ ಅದಕ್ಕೂ ವರ್ಕೌಟ್ ಆಗಿದ್ದು ಸಿನಿಮಾದಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ದು ಅದನ್ನು ಹೇಳ್ತು. ಇದು ಓವರ್ ಆಲ್ ನನ್ನ ರಿವ್ಯೂ ಆಗಿತ್ತು. ಸೊ ನಿಮಗೆ ಹೇಗೆ ಅನಿಸ್ತು, ನಿಮ್ಮ ರಿವ್ಯೂ ಏನು ಅಂತ ಕಮೆಂಟ್ ಬಾಕ್ಸ್ ತಿಳಿಸಿ, ನಿಮ್ಮ ಒಪಿನಿಯನ್ ತಿಳಿಸಿ ಅಂಡ್ ಇವ್ರಿಗೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ದಟ್ಸ್ ಆಲ್ ಗೈಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಾನು ಹೀಗೆ ಇಂಟ್ರೆಸ್ಟಿಂಗ್ ವಿಡಿಯೋಸ್ ತರ್ತಾನೆ ಇರ್ತೀನಿ. ಬಾಯ್.